ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಈಗ ಪಂಚಾಂಗ ನೋಡುವ ಸಮಯ, ದಿನದ ಪಂಚಾಂಗದ ಎಲ್ಲ ವಿವರಗಳನ್ನು ನೋಡುವ ಸಮಯ. ಇಂದು ದಿನಾಂಕ 21/7/2026 ಮಂಗಳವಾರ, ಶ್ರೀ ಶಕ 1948, ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಶುಕ್ಲ ಸಪ್ತಮಿ, ಮಂಗಳವಾರ ದಿವಸ. ನಕ್ಷತ್ರ ಚಿತ್ರಾ ನಕ್ಷತ್ರ. ಈ ನಕ್ಷತ್ರ ವಿಶ್ವಕರ್ಮನ ಅಧಿಪತ್ಯದ ನಕ್ಷತ್ರವಾಗಿದೆ. ಸೃಜನಶೀಲತೆ, ನಿರ್ವಹಣಾ ಶಕ್ತಿ, ವಾಸ್ತು ಮತ್ತು ನವೀನ ಚಿಂತನೆಗಳಿಗೆ ಇದು ಬಹಳ ಅನುಕೂಲಕರವಾದ ನಕ್ಷತ್ರ. ಸಿದ್ಧಯೋಗ ಅತ್ಯಂತ ಶುಭಕರ ಯೋಗಗಳಲ್ಲಿ ಒಂದಾಗಿದೆ. ಶುಭ ಕಾರ್ಯಗಳು, ದೇವತಾ ಪೂಜೆ, ವಿದ್ಯಾಭ್ಯಾಸ, ಹೊಸ ಕಾರ್ಯಾರಂಭ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಇದು ಪ್ರಶಸ್ತವಾಗಿದೆ. ವಾಣಿಜ್ಯಕರಣ, ವ್ಯಾಪಾರ, ವ್ಯವಹಾರ, ಆರ್ಥಿಕ ಯೋಜನೆಗಳು, ಒಪ್ಪಂದಗಳು ಹಾಗೂ ವಾಣಿಜ್ಯ ಚಟುವಟಿಕೆಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ. ಸೌರಮಾನದ ಕಟಕ ಮಾಸ 5ನೇ ದಿನ. ಕಟಕ ಮಾಸ ಭಕ್ತಿ, ಕುಟುಂಬ, ಸೌಹಾರ್ದತೆ, ಮಾತೃಭಕ್ತಿ ಮತ್ತು ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಗೆ ವಿಶೇಷ ಮಹತ್ವ ಹೊಂದಿದೆ. ಸೂರ್ಯೋದಯ ಬೆಳಗ್ಗೆ 5:57, ಸೂರ್ಯಾಸ್ತ 7:08 ರಾಹುಕಾಲ 3:50 ಸಂಜೆ 5:29 ಇರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ ಅಥವಾ ಶುಭ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮುಂದೂಡುವುದು ಅಥವಾ ತಪ್ಪಿಸುವುದು ಉತ್ತಮ. ವೈವಸ್ವತ ಸಪ್ತಮಿ ಅಂತಕ್ಕಂಥದ್ದನ್ನು ಈ ದಿನ ಮಾಡ್ತಾರೆ. ಇದು ಸೂರ್ಯದೇವನಿಗೆ ಸಮರ್ಪಿತವಾದ ಈ ಸಪ್ತಮಿ ದಿವಸ ಆರೋಗ್ಯ, ಆಯುಷ್ಯ, ತೇಜಸ್ಸು ಮತ್ತು ಆತ್ಮಬಲಕ್ಕಾಗಿ ಆಚರಿಸಲಾಗುವ ಒಂದು ಪವಿತ್ರ ದಿನ ವೈವಸ್ವತ ಸಪ್ತಮಿ. ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ, ಪಾರಾಯಣ ಹಾಗೂ ಅರ್ಘ್ಯ ಪ್ರದಾನ ಮಾಡುವುದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸೂರ್ಯೋಪಾಸನೆಯ ಮಹತ್ವ. ಸೂರ್ಯನು ಪ್ರತ್ಯಕ್ಷ ದೇವತೆ ಅಂತ ವೇದಗಳು ವರ್ಣಿಸುತ್ತವೆ. ಜೀವ ಜಗತ್ತಿಗೆ ಬೆಳಕು, ಶಕ್ತಿ ಮತ್ತು ಪ್ರಾಣವನ್ನು ನೀಡುವ ಸೂರ್ಯದೇವನ ಆರಾಧನೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಕೂಡಲ ಸಂಗಮದಲ್ಲಿ ಲಿಂಗಾನಂದ ಸ್ವಾಮಿಗಳ ಲಿಂಗೈಕ್ಯ ಸ್ಮರಣೆ. ತಮ್ಮ ಆಧ್ಯಾತ್ಮಿಕ ಜೀವನ, ಶಿವಭಕ್ತಿ, ಸಮಾಜಮುಖಿ ಕಾರ್ಯಗಳು ಹಾಗೂ ಧರ್ಮ ಪ್ರಚಾರದ ಮೂಲಕ ಅನೇಕ ಭಕ್ತರ ಜೀವನದಲ್ಲಿ ಸ್ಫೂರ್ತಿಯ ದೀಪ ಬೆಳಗಿದ ಮಹನೀಯರನ್ನು ಈ ದಿನ ಭಕ್ತಿಭಾವದಿಂದ ಸ್ಮರಿಸಲಾಗುತ್ತದೆ. ಇಂದಿನ ಸುಭಾಷಿತ: ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಶ್ರೇಯಮಿಚ್ಛೇತ್ ಹುತಾಶನಾತ್, ಜ್ಞಾನಮಿಚ್ಛೇತ್ ಮಹೇಶ್ವರಾತ್, ಮೋಕ್ಷಮಿಚ್ಛೇತ್ ಜನಾರ್ದನಾತ್ ಅಂತಕ್ಕಂಥದ್ದೊಂದು ಶ್ಲೋಕ. ಆರೋಗ್ಯವನ್ನು ಸೂರ್ಯನಿಂದ, ಐಶ್ವರ್ಯವನ್ನು ಅಗ್ನಿಯಿಂದ, ಪರಿಶ್ರಮ ಮತ್ತು ಸಕಾರಾತ್ಮಕ ಚಿಂತನೆ, ಜ್ಞಾನವನ್ನು ಶಿವನಿಂದ ಮತ್ತು ಮೋಕ್ಷವನ್ನು ವಿಷ್ಣುವಿನಿಂದ ಪ್ರಾರ್ಥಿಸಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಇಂದಿನ ಸಂದೇಶ: ಸೂರ್ಯನಂತೆ ಪ್ರಕಾಶಮಾನವಾದ ಜೀವನವನ್ನು ನಡೆಸಲು ಶಿಸ್ತು, ಪರಿಶ್ರಮ ಮತ್ತು ಸಕಾರಾತ್ಮಕ ಚಿಂತನೆ ಅಗತ್ಯ. ದೇವರ ಸ್ಮರಣೆ ಮತ್ತು ಸತ್ಕಾರ್ಯಗಳ ಮೂಲಕ ಜೀವನವನ್ನು ಅರ್ಥಪೂರ್ಣವಾಗಿಸೋಣ. ನಮಸ್ಕಾರ.